ಯಾಕೆ ವಿಕ್ರಮ್ ಸಿಂಹ ಸಾಹೇಬರು ಮರ್ತೋಯ್ತಂತ? ಏ ಸುಮ್ಮನೆ ಹೇಳ್ತೀರಿ, ಆವಾಗಿಂದ ಏನ್ರಿ ಉಸ್ತು ಅಂತಿದ್ದೀರಾ? ಇನ್ನೊಂದ್ಸಲ ಮದುವೆ ನಿಶ್ಚಿತಾರ್ಥ ಅಂತ ಹೇಳ್ತಾ ಪರಿಣಾಮ ನೆಟ್ಟಗಿರಲ್ಲ ಹೇಳಿದ್ದೀನಿ. ಸಾಹೇಬ್ರೆ, ನೀವು ಇಲ್ಲೇ ಇದ್ದೀರಾ? ಗೊತ್ತಿಲ್ಲದೆ ಬಾಯಿ ತಪ್ಪಿ ಏನೇನೋ ಹೇಳ್ಬಿಟ್ಟೆ. ನೀವೇನ ಚಪ್ಪಲಿ ಲೋಡ್ಸಿದ್ದು? ಇಲ್ಲ ಸಾಹೇಬ್ರೆ, ನೀವು ಒಳಗಿದ್ದೀರಾ ಅಂತ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟೆ. ಖಂಡಿತ ನಾನಲ್ಲ. ನನ್ನ ಬಗ್ಗೆ ನಿಮ್ಗೆ ಗೊತ್ತು ಅನ್ಸತ್ತೆ. ನಾನು ಒಬ್ಬ MLA, ಮೇಘ್ನವರು ನಾನು ಮದುವೆ ಆಗ್ಬೇಕಾದ್ರೆ ಹುಡುಗಿ. ಇದೇನು ಸಾಹೇಬ್ರೆ, ಇದು ಅನ್ಯಾಯ. ಮೇಘ್ನ ನಾನು ಮದುವೆ ಆಗೋ. ಪ್ಲೀಸ್, ಇನ್ನು ಮುಂದೆ ಅವಳ ಹೆಸರು ನಿಮ್ಮ ಬಾಯಲ್ಲಿ ಕೂಡ ಬರಬಾರ್ದು. ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಇನ್ನು ಮುಂದೆ ಈ ಮನೆ ಹತ್ರ ಬರೋದಾಗ್ಲಿ, ಮೇಘ್ನವ್ರ ಜೊತೆ ಮಾತಾಡೋದಾಗ್ಲಿ ಮಾಡಬೇಡಿ ಪ್ಲೀಸ್. ಅವ್ರು ನೊಂದ್ಕೊತಾರೆ. ಮೂರ್ತಿಯವರೇ, ಒಂದು ನಿಮಿಷ ಬನ್ನಿ. ನೋಡಿ, ಆಗ್ಲೇ ವಿಷಯ ಯಾರ್ಯಾರೋ ಮಾತಾಡ್ತಿದ್ದಾರೆ. ದಯವಿಟ್ಟು ವಿಷಯನ ಗುಟ್ಟಾಗಿಟ್ಕೊಳ್ಳಿ. ನಿಮಗೆ ಸಂಭ್ರಮ ಇರುತ್ತೆ, ಅದು ತಪ್ಪಲ್ಲ. ಆದರೆ ನನ್ನ ರಾಜಕೀಯ ಕೆರಿಯರ್ಗೆ ಇದು ತೊಂದರೆ ಆಗತ್ತೆ. ನನ್ನ ಅಳಿಯಂದ್ರಾಗೋರು ನೀವು ಚೆನ್ನಾಗಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ. ನಿಮ್ಮ ಸುಖಕ್ಕೋಸ್ಕರ ನಾನೇನು ಬೇಕಾದರೂ ಮಾಡಕ್ಕೆ ಸಿದ್ಧ. ಸರಿ, ಬರ್ತೀನಿ. ಸಾಹೇಬ್ರೆ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದು ಸತಿ ಬರ್ತೀನಿ. ಎಂಗೇಜ್ಮೆಂಟ್ಗೆ ಸೀರೆನಾ? ನಿಮಗಿಷ್ಟನಾ? ನೀವು ಹೇಗಿದ್ರು ಇಷ್ಟನೇ. ನೀವು ಅನ್ಬೇಡಿ, ಮೇಘನಾ ಅಂತ ಕರೀರಿ. ಅದಕ್ಕೆ ಸ್ವಲ್ಪ ದಿವಸ ಬೇಕಾಗತ್ತೆ. ನಾನು ಸಾಹೇಬ್ರೆ ಅಂತಾನೆ ಕರಿತೀನಿ. ಬೇಡ, ಚೆನ್ನಾಗಿರಲ್ಲ. ನನಗದೇ ಇಷ್ಟ. ಸರಿ, ಹಾಗೆ ಕರೀರಿ. ಫೋನ್ ಮಾಡ್ಬೋದಾ? ಮೆಸೇಜ್ ಕಳಿಸಿ. ಫ್ರೀ ಇದ್ರೆ ನಾನೇ ಫೋನ್ ಮಾಡ್ತೀನಿ. ಆಯಿತು, ಬರ್ತೀನಿ.
ಮಧುರ ಒಳಗಿದ್ದಾಳೆ. ಮಧುರಾ, ಬರ್ತೀನಿ. ಆಯ್ತು ಸಾಹೇಬ್ರೆ. ನೀವು ಸಾಹೇಬ್ರೆ ಅಂತೀರಾ? ಇಲ್ಲ ಇಲ್ಲ, ಆಯ್ತು ಬಾವಾ. ಬಾಯ್. ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದರೂ ನಿನ್ನ ಈ ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ. ನಾನು ಗುರುಜಿಗೆ ಲಂಚ ಕೊಟ್ನ? ಇದೇನಿದು ಹೊಸ ಕತೆ? ಇದೆಲ್ಲ ಯಾವಾಗ ನಡೀತು? ಎಲ್ಲ ಸೇರಿ ನನ್ನ ತಲೆಗೇನೋ ಕಟ್ತಾ ಇದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಇದನ್ನ ಹೀಗೆ ಬಿಡೋದಿಲ್ಲ ನಾನು. ಇಷ್ಟಕ್ಕೆ ಬಿಡಲ್ಲ ನಾನು ಇದನ್ನ. ಯಾಕೆ ಮೇಘು ಈ ರೀತಿ ಡಿಸಿಷನ್ ತಗೊಂಡೆ? ವಿಕ್ರಮ್ ಸಿಂಹ ಸಾಹೇಬ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ತೀಯ? ಪ್ರೀತಿ ಅಂತ ನಾನು ಬರ್ಕೊಳ್ತಾ ಇದ್ದೆ. ಪ್ರೀತಿ ಬೇಡ, ಪ್ರೇಮ ಬೇಡ, ಮದುವೆ ಬೇಡ ಅಂತಿದ್ದೆ. ಶ್ರೀಮಂತ ಬಂದು ಕೇಳಿದ ಕೂಡಲೇ ಮದುವೆ ಬೇಕಾಗ್ಬಿಡ್ತಾ ನಿಂಗೆ? ಇಷ್ಟು ವರ್ಷ ನಿನಗೋಸ್ಕರ ಕಾಯ್ತಾ ಇದ್ದೆ. ಈಗ ಶ್ರೀಮಂತ ಮೇಲೆ ಪ್ರೀತಿ ಹುಟ್ಟುಬಿಡ್ತಾ ನಿಂಗೆ? ಈ ಪ್ರಕಾಶ ಆಫ್ಟರ್ ಆಲ್ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಅಲ್ವಾ? ಆ ಪಾಪ ಅಂದರೆ ತಿಂಗಳಿಗೆ 10,000 to 12,000 ರೂಪಾಯಿ ಸಂಬಳ ತಗೋಬಲ್ಲ. ಇನ್ನು ನಿನ್ನ ಮದುವೆ ಆಗಿ ಹೇಗೆ ಸಂಸಾರ ಮಾಡ್ತೀನಿ ಅಂತ ಭಯ ಆಯ್ತಾ ನಿನಗೆ? ನನಗೆ ಗೊತ್ತು, ಹುಡುಗಿಯರು ತಾನು ಮದುವೆ ಆಗೋ ಗಂಡು ಎಲ್ಲ ರೀತಿಯಲ್ಲಿ ಸೆಕ್ಯೂರ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ನನಗಿಂತ ವಿಕ್ರಮ್ ಸಿಂಹ ಸಾಹೇಬರು ಎಲ್ಲ ರೀತಿಯಲ್ಲಿ ಸೆಕ್ಯೂರ್ ಆಗಿದ್ದಾರೆ ಅಲ್ವಾ? ಅವ್ರನ್ನ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಕಾರಿಲ್ಲ, ಬಂಗ್ಲೆ ಇಲ್ಲ, ಸಂಪಾದನೆ ಕಡಿಮೆ. ನಾನು ನೋಡೋಕೆ ಅವರಷ್ಟು ಚೆನ್ನಾಗೂ ಇಲ್ಲ. ಅದಕ್ಕೆ ನನ್ನ ಬಿಟ್ಟು ಅವ್ರ ಮೇಲೆ ಆಸೆ ಆಯ್ತಾ ನಿನಗೆ? ನಾನು ಅಂದ ಚಂದಕ್ಕೆ ಯಾವತ್ತೂ ಮನಸ್ಸು ಕೊಡೋನಲ್ಲ. ನಾನು ಮೇಘನಾನ್ ಪ್ರೀತಿ ಮಾಡಿದ್ದು ಅವಳು ಅಂದ ನೋಡಲ್ಲ. ಬಡವರ ಕುಟುಂಬದಲ್ಲಿ ಹುಟ್ಟು ಬೆಳೆದಿದೀಯ, ಕಷ್ಟ ಸುಖ ನೋಡಿ ಇರ್ತೀಯ, ನಮ್ಮ ಮನೆಗೆ ತಕ್ಕ ಸೊಸೆಯಾಗಿ ಇರ್ತೀಯ ಅಂತ ನಿನ್ನ ಹಿಂದೆ ಬಂದೆ. ಈ ಮೇಘನಾ ಶ್ರೀಮಂತಿಕೆ ಹಿಂದೆ ಹೋಗಲ್ಲ ಅಂತನೂ ಪ್ರಕಾಶ ಯೋಚನೆ ಮಾಡ್ತಾನೆ. ಆದ್ರೆ ಮೇಘನಾಗೆ ಯಾಕೆ ಜವಾಬ್ದಾರಿ ಕಡಿಮೆ ಆಯಿತು? ಅವಳು ಯಾಕೆ ಕೆಲವು ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋತಿಲ್ಲ? ಒಂದ್ಸರಿ ಯೋಚನೆ ಮಾಡು ಮೇಘು, ಅಷ್ಟು ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ. ಅವರಿಗೆ ನಿನಗಿಂತ ಚೆನ್ನಾಗಿರೋ, ನಿನಗಿಂತ ಒಳ್ಳೆ ಹುಡುಗಿ ಸಿಗಲ್ವಾ? ಏನೋ ಒಂದು ಕಾರಣ ಇರುತ್ತೆ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನಿನ್ನ ಮದುವೆ ಆಗ್ತಿದ್ದಾರೋ ಏನೋ? ನೀನು ಅವ್ರನ್ನ ಮದುವೆ ಮಾಡ್ಕೋತಿದೀಯಾ?
ನನ್ನ ಕೈ ತಪ್ಪು ಹೋಗ್ತಿದ್ಯಾ ಅಂತ ಅಸೂಯೆಯಿಂದ ಈ ಮಾತನ್ನ ಹೇಳ್ತಾ ಇಲ್ಲ. ನೀವು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾವತ್ತೂ ಒಂದಿನ ನಿನ್ಗೆಲ್ಲ ಗೊತ್ತಾಗತ್ತೆ, ಆವತ್ತು ಪಶ್ಚಾತ್ತಾಪ ಪಡ್ತೀಯ. ಆಗ ಈ ಪ್ರಕಾಶ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ಕ್ಷಣನಾದರೂ ಈ ಪ್ರಕಾಶ ನಿನ್ನ ನೆನಪಿಗೆ ಬಂದೇ ಬರ್ತಾನೆ. ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ ಸಮಥಿಂಗ್ ರಾಂಗ್ ಅಂತ ನಿಂಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಏನೋ? ತಟ್ಟಿ ಎಂಥ ಕೆಲಸ ಮಾಡಿಬಿಟ್ಟೆ. ಪಾಪ ಸಾಹೇಬ್ರು ಶರ್ಟು. ಸಾರಿ ಸಾಹೇಬ್ರೆ, ಗಮನಿಸಿಲ್ಲ. ಬಾಕ್ಸ್ ತೆಗೆದು ಟ್ರೈ ಮಾಡಿದೆ, ಅದು ಹಾರ್ಬಿಡ್ತು. ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಬೇಕು ಅಂತ ಮಾಡಿಲ್ಲ. ಅಯ್ಯೋ, ನಿಮ್ಮ ಬಟ್ಟೆ ಎಲ್ಲ ಹಾಳಾಗೋಗಿದೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಮೀಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಏನು ಸಮಾಚಾರ ಹೇಳಿ. ಅದು ಏನಿಲ್ಲ, ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ. ಮೊದಲು ನಿಮ್ಮ ಬಗ್ಗೆ ತಿಳ್ಕೊಳ್ದೆ ನಿಮ್ಮನ್ನ ದ್ವೇಷಿಸ್ತಾ ಇದ್ದೆ. ನೀವೆಷ್ಟು ದೊಡ್ಡ ವ್ಯಕ್ತಿ, ಸೆಲೆಬ್ರಿಟಿ. ನೀವು ಮನ್ಸು ಮಾಡಿದ್ರೆ ಎಂತೆಂಥ ಹುಡುಗಿರು ಸಿಗ್ತಾರೆ. ಅವರನ್ನೆಲ್ಲ ಬಿಟ್ಟು ನೀವು ನನ್ನನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾನು ಯಾಕೆ ಇಷ್ಟ ಆದೆ? ಹುಡುಗರು ಒಪ್ಪಂದ ತಕ್ಷಣ ಹುಡುಗಿರು ಕೇಳೋ ಮೊದಲೇ ಪ್ರಶ್ನೆನೇ ಇದು. ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಬೇಕಾ? ಯಾಕೆ ನನ್ನ ಮೇಲೆ ಡೌಟಾ ನಿಮಗೆ? ಅಯ್ಯೋ ಇಲ್ಲ ಸಾಹೇಬ್ರೆ, ಕೇಳಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಏನು ಮಾತಾಡ್ತಿದ್ದಾರೆ? ಏನಾದರೂ ಎಡ್ವರ್ಟ್ ಮಾಡಿಬಿಟ್ಲಾ? ಇಲ್ಲೇ ಒಂದು ದೇವಸ್ಥಾನ ಇದೆ, ಇಬ್ರು ಹೋಗ್ಬರೋಣ. ದೇವಸ್ಥಾನನ? ಶನೇಶ್ವರನ್ ದೇವಸ್ಥಾನ. ನೀನೇ ಒಳ್ಳೆ ಶನಿ ಇರ್ಲಿರ್ದಂಗೆ ಹೇಳಿದ್ಯಾ. ಇದೇನು ಬೇಡ ನನಗೆ. ನಮಸ್ಕಾರ ಸೋಮು ಅವ್ರಿಗೆ. ನಮಸ್ಕಾರ ಮೂರ್ತಿ ಅವರೇ. ಈ ತಿಂಗಳ ಚೀಟಿ ನಾನೇ ತಗೊಳ್ಳೋಣ ಅಂತಿದ್ದೀನಿ, ಸ್ವಲ್ಪ ಸಹಾಯ ಮಾಡಿ. ಹೌದಾ? ಇವತ್ತು ತುಂಬ ಜನ ಬರ್ತೀನಿ ಅಂತ ಹೇಳಿದ್ದಾರೆ, ಎಲ್ರಿಗೂ ದುಡ್ಡು ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಒಂದು 35,000 ರೂಪಾಯಿ ಬೇಕಾಗಿತ್ತು ಸೋಮು ಅವರೇ. 35,000 ಏನು? ಪೂರ್ತಿ ನೀವೇ ತಗೊಳ್ಳಿ. ಅದು ಸರಿ, ಅಷ್ಟೊಂದು ದುಡ್ಡು ಏನು ಕೇಳಿ ನಿಮಗೆ? ಮಗಳ ಮದುವೆ ಫಿಕ್ಸ್ ಆಗಿತ್ತು, ನಿಶ್ಚಿತಾರ್ಥ ಮಾಡಬೇಕಾಗಿತ್ತು. ಗಂಡ ಯಾರು? ಪ್ರಕಾಶನ? ಪ್ರಕಾಶ ಅಲ್ಲ. ಪ್ರಕಾಶನ ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ? ಪಾಪ ಪ್ರಕಾಶ ಕಾಯ್ತಾ ಇದ್ದ ಅಲ್ವಾ? ಏನು ಮಾಡೋದು ಸೋಮು ಅವರೇ, ನಮ್ಮ ಹಣೆ ಬರ. ಯಾವ್ರ ಗಂಡು? ಆಗಲೇ ವಿಷಯ ಯಾರ್ಯಾರೋ ಮಾತಾಡ್ತಿದ್ದಾರೆ, ದಯವಿಟ್ಟು ವಿಷಯನ ಗೊತ್ತಾಗಿಟ್ಕೊಳ್ಳಿ. ಅದು ಬೆಂಗಳೂರವ್ರೆ, ಹೊಸ ಸಂಬಂಧ. ಎಲ್ಲ ಪ್ಯಾಟೆ ಹಿಡಿದು ಬಿಟ್ರಿ. ಆದ್ರೂ ನೋಡಿ ಮಾಡ್ಕೊಡಿ ಮೂರ್ತಿಗಳೇ, ಇವತ್ತಿನ ಕಾಲ ಯಾರನ್ನೂ ನಂಬಕ್ಕಾಗಲ್ಲ. ಸಂಜೆ ಬನ್ನಿ ಮೂರ್ತಿಗಳೇ, ಬೀಟ್ ನೀವೇ ಕೂಗಿರಂತೆ, ಅದೃಷ್ಟ ಇದ್ರೆ ಕುಲಾಯಿಸ್ಲಿ. ಸರಿ ಸೋಮು ಅವರೇ, ಚೀಟಿ ದುಡ್ಡು ನನಗೆ ಸಿಗೋ ಹಾಗೆ ಮಾಡಿ, ಸ್ವಲ್ಪ ಅರ್ಜೆಂಟ್ ಇತ್ತು. ಬರ್ತೀನಿ. ಆಯ್ತು ಆಯ್ತು. ಸಾಹೇಬ್ರೆ,
ನನಗೆ 2 ವಿಷಯಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾವ ವಿಷಯ? ನಮ್ಮ ಅಕ್ಕನ ಕೊಂದು ಕೊಲೆಗಾರ ಸಿಗೋವರೆಗೂ ನಾನು ಮದುವೆ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ನಮ್ಮ ಅಕ್ಕನ ಕೊಂದು ಕೊಲೆಗಾರ ಸಿಗ್ತಾ ಇರೋ ಖುಷಿ ಒಂದು ಕಡೆ ಆದರೆ, ಅದೇ ಸಮಯಕ್ಕೆ ನಾನು ನಿಮ್ಮನ್ನು ಮದುವೆ ಆಗ್ತಾ ಇರೋದು ಇನ್ನೊಂದು ಖುಷಿ. ನಾವಿಬ್ಬರು ಮದುವೆ ಆಗೋಷ್ಟಲ್ಲಿ ಆ ಕೊಲೆಗಾರ ಸಿಕ್ಬಿಡ್ತಾನ? ಓ, ಖಂಡಿತ ಸಿಗ್ತಾನೆ, ಹಾಗಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಇನ್ನು 15 ದಿನದಲ್ಲಿ ಅವನ್ನ ಹಿಡಿತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಈಗ ನಾನೊಂದು ಪ್ರಶ್ನೆ ಕೇಳಲ್ಲ? ಕೇಳಿ ಸಾಹೇಬ್ರೆ. ಆ ಕೊಲೆಗಾರ ಸಿಗೋವರೆಗೂ ನೀವು ಮದುವೆ ಆಗಲ್ಲ ಅಂತ ಶಪಥ ಮಾಡಿದ್ರಿ, ಸರಿ. ಅಕಸ್ಮಾತ್ ನಾವಿಬ್ಬರು ಮದುವೆ ಆಗೋಕ್ಕಿಂತ ಮುಂಚೆ ಆ ಕೊಲೆಗಾರ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಇದು ನರಸಿಂಹಮೂರ್ತಿ ಅವ್ರ ಮನೆ ತಾನೆ? ಹೌದು. ನೀವ್ಯಾರು? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವು ಮೂರ್ತಿಯವ್ರ ಮಕ್ಕಳಾ? ಹೌದು ರೀ. ನಾವು ಹುಟ್ಟಿದ ಡೀಟೇಲ್ಸು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತಂದು ತೋರಿಸ್ಬೇಕಾ? ಆಗ್ಲಿಂದ ಯಾರು ನೀವು ಅಂತ ಕೇಳ್ತಾನೆ ಇದ್ದೀವಿ. ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ನಮ್ಮನ್ನೇ ಕೇಳ್ತಿದ್ದೀರಲ್ಲ. ಮೊದಲು ನೀವ್ಯಾರು ಅಂತ ಹೇಳಿ. ಯಾಕೆ ಬಂದಿದ್ದೀರಾ? ಯಾರು ಬೇಕಿತ್ತು? ಜಾಸ್ತಿ ಮಾತು ಬೇಡ. ಹಲೋ, ಇದು ನಾವು ಮಧುರ. ಸುಮ್ಮನೆ ಇರು. ಬೇಜಾರು ಮಾಡ್ಕೋಬೇಡಿ ಅಮ್ಮ. ನೋಡಿ, ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ. ನೀವು ಯಾರು ಅಂತ ಮೊದಲು ಹೇಳಿ, ಆಮೇಲೆ ಮಾತಾಡೋಣ. ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ. ಮತ್ತೆ ಪ್ರಶ್ನೆನಾ? ಸುಮ್ಮನೆ ಇರು ಮಧುರ. ನೀವು ಕೇಳಿ ಅಮ್ಮ. ನಿನ್ನೆ ದೇವು ಸಾಹೇಬರು ನಿಮ್ಮ ಮನೆಗೆ ಬಂದಿದ್ರು ಅಲ್ವಾ? ಹೌದು. ಯಾಕೆ ಬಂದಿದ್ರು? ರೀ, ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡಿ. ಅವ್ರು ಏನಕ್ಕೋ ಬಂದಿದ್ರು. ಇದನ್ನೆಲ್ಲ ವಿಚಾರಿಸೋಕೆ ನೀವ್ಯಾರು? ಮಾತು ಜಾಸ್ತಿ ಬೇಡ ಅಂದೆ. ಕೇಳಿದ್ದಕ್ಕೆ ಉತ್ತರ ಕೊಡಿ. ಉತ್ತರ ಬೇಕಾ? ಅವರು ಮದುವೆ ಮಾತುಕತೆಗೆ ಬಂದಿದ್ರು. ಮದುವೆನಾ? ಯಾರದ್ದು? ನಮ್ಮ ಅಕ್ಕನ ಮದುವೆ ಮಾತುಕತೆ. ನಿಮ್ಮ ಅಕ್ಕನ ಮದುವೆ ಮಾತುಕತೆನಾ? ಯಾರ ಜೊತೆ? ಇನ್ಯಾರ ಜೊತೆ? ನನ್ನ ಮಗಳ ಮದುವೆ ಮಾತುಕತೆ. ವಿವೇಕಿ ಜರ್ಗು ನಮ್ಮ ಅಕ್ಕನ ಮಗನ ಜೊತೆ. ಅದನ್ನೇ ಅವಳು ಹೇಳಕ್ ಹೊರಟಿದ್ದು. ನಾನು ನರಸಿಂಹಮೂರ್ತಿ, ಈ ಊರಿನ ಪೋಸ್ಟ್ ಮ್ಯಾನ್. ಇವರಿಬ್ರು ನನ್ನ ಮಕ್ಕಳು. ಓ, ನಿಮ್ಮ ಮಗಳ ಮದುವೆ ಮಾತುಕತೆ. ದೇವು ಸಾಹೇಬ್ರು ಯಾಕೆ ಬಂದಿದ್ರು? ದೇವ್ ಸಾಹೇಬರು ನಮಗೆ ಮಾಜಿ ಮಂತ್ರಿಗಳು. ನಮ್ಮನೇಲಿ ಏನೇ ಶುಭ ಕಾರ್ಯ ಆದರೂ ಬಂದು ಹೋಗ್ತಾರೆ. ಫೋನ್ ಮಾಡಿ ಕೇಳ್ಕೊಂಡಿದ್ದೆ, ಮಗಳ ಮದುವೆ ನಿಶ್ಚಯಕ್ಕೆ ಬನ್ನಿ ಅಂತ. ಬೆಂಗಳೂರಿನಿಂದ ಗಂಡ ಹೆಂಡತಿ ಇಬ್ರು ಬಂದು ಆಶೀರ್ವಾದ ಮಾಡಿ ಹೋದ್ರು. ನಿಜ ಹೇಳ್ತಾ ಇದ್ದೀರಾ? ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳಿ ಪ್ರಯೋಜನ ಏನು? ಸರಿ, ನೀವು ಯಾರು? ಇಲ್ಲಿಗೆ ಬಂದಿರೋ ಕಾರಣ? ನಾನು ವಿಕ್ರಮ್ ಸಿಂಹ ಅವರ ಸೋದರತ್ತೆ. ಅಯ್ಯಯ್ಯೋ, ನೀವು ದೇವ್ ಸಾಹೇಬ್ರವ್ರ ತಂಗಿಯವರೇ. ದಯವಿಟ್ಟು ಗೊತ್ತಾಗಿಲ್ಲ. ಇಷ್ಟೊತ್ತು ತಮ್ಮನ್ನ ನಿಲ್ಸ್ಕೊಂಡೆ ಮಾತಾಡ್ಬಿಟ್ಟೆ. ಏನೇನೋ ಪ್ರಶ್ನೆಗಳು ಕೇಳ್ಬಿಟ್ಟೆ. ಬನ್ನಿ ಬನ್ನಿ ಒಳಗೆ. ಮಧುರಾ, ಪಾನಕ ಮಾಡೋಗೆ. ಲೇ, ಅಡುಗೆಗೆ ರೆಡಿ ಮಾಡಿ ಹೋಗೆ. ಬನ್ನಿ. ನೋಡಿ, ನಾನು ಇಲ್ಲಿ ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಕ್ ಬಂದಿಲ್ಲ. ನೀವು ಹೇಳಿದ ಮಾತು ನಿಜ ಆಗಿದ್ರೆ ಸರಿ.
ಇಲ್ಲದೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ. ಆ ಯಮ್ಮಂಗೆ ಎಷ್ಟು ದಿಮಾಕು, ಎಷ್ಟು ದುರಾಂಕಾರ ಇರಬೇಡ ಅವಳಿಗೆ. ಸಾಹೇಬ್ರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ತಾನೆ, ನೀನಾಕೆ ಹೇಳಕ್ ಹೋಗ್ತಾ ಇದ್ದೆ? ನಿನ್ ಬಾಯಿ ಸುಮ್ಮನೆ ಇರಲ್ಲ ಅಲ್ವಾ? ಮತ್ತೆ ನೋಡಪ್ಪ ಅವಳನ್ನ, ನಮ್ಮನೆಗೆ ಬಂದು ಎಷ್ಟೆಲ್ಲ ಮಾತಾಡ್ಬಿಟ್ಟು ಹೋಗ್ತಾಳೆ. ಅದ್ರಲ್ಲೂ ಪರಿಣಾಮ ಬೇರೆ ನೆಟ್ಕಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ದೇವು ಸಾಹೇಬ್ರು ತಂಗಿ ಕಣೆ ಅವರು. ಒಂದು ಮಾತು ಜಾಸ್ತಿ ಅಂದ್ರೆ ನಮ್ ಗಂಟೆ ಏನೋಗುತ್ತೆ. ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮದುವೆ ನಿಶ್ಚಯ ಮಾಡ್ತಾ ಇದಾರಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ? ವಿಚಿತ್ರವಾಗಿದೆಯಲ್ಲ. ಅಷ್ಟು ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳಿಕ್ ಮುಂದೆ ಬಂದಿದ್ದಾರೆ ಅಂತ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಏನೋ? ಅಲ್ಸಿಂಗ, ಮುಹೂರ್ತ ಇರೋದು 11 ಗಂಟೆಗೆ. 10:40 ಉಂಗುರ ತೊಡಿಸಿದ್ರೆ ಏನಾದ್ರು ಸಮಸ್ಯೆ ಆಗತ್ತಾ? ಸಾಯೋಕ್ ಮುಂಚೆ ಬೆಂಕಿ ಇಟ್ಟಂಗೆ ಆಗತ್ ಕಣೋ. ಮುಹೂರ್ತ ಅಂತ ಹೇಳೋದು ಏನಕ್ಕೆ? ಶುಭ ಆಗ್ಲಿ ಅಂತ ತಾನೆ. ಆ ಸಮಯಕ್ಕೆ ಗ್ರಹಗತಿಗಳು ಸರಿಯಾಗಿರ್ತವೆ, ಆ ಸಮಯಕ್ಕೆ ಆಗಬೇಕು. ಅದ್ ಹೆಂಗಯ್ಯ ಮೂರ್ತಿ ಮೊದಲೇ ಮಾಡೋಕ್ಕಾಗತ್ತೆ? ಪಂಚಾಂಗ ತೆಗೆದು ನೋಡಯ್ಯ, 10:40 ಗ್ರಹಗತಿಗಳು ಚೆನ್ನಾಗಿರ್ಬೋದು. ನಿನ್ ತಲೆ ಚೆನ್ನಾಗಿದೆ, ಬುದ್ಧಿ ಇದೆಯಲ್ಲ ನಿನ್ಗೆ? ಮಾಡ್ತಿರೋದು ಮಗಳ ನಿಶ್ಚಿತಾರ್ಥ. 20 ನಿಮಿಷದಲ್ಲಿ ಪ್ರಪಂಚ ಪ್ರಳಯ ಆಗ್ಬಿಡತ್ತಾ? ಅದೆಲ್ಲ ಗೊತ್ತಿಲ್ಲ ಕಡೆಯ. ಅಳಿ ಅಂದ್ರು ಫೋನ್ ಮಾಡಿ ಹೇಳಿದ್ದಾರೆ 10:40ಕ್ಕೆ ಉಂಗುರ ತೊಡಿಸ್ಬೇಕು ಅಂತ. ನೀನ್ ತೊಡಸ್ಕೋಬೇಕಿದ್ರೆ ಹುಡುಗಿಗೆ ತೋರ್ಸಕ್ ನಾನ್ ಬಿಡೋದಿಲ್ಲ. ನಾನು ಪೌರೋಹಿತ್ಯ ಮಾಡಕ್ ಬಂದಿರೋನು 11 ಗಂಟೆಗೆ ಹಾಕ್ಸೋದು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೂರ್ತಿಗೆ ಬುದ್ಧಿ ಇಲ್ಲ, ನಿನಗ್ ಬುದ್ಧಿ ಇಲ್ವಂತ ನನ್ನನ್ನು ಕೇಳ್ತಾರೆ ಜನ, ನಿನ್ನನ್ನಲ್ಲ. ತಲಹರಟೆ ಮಾಡಿದ್ರೆ ಬೇರೆ ಪುರೋಹಿತರನ್ನ ಕಳಿಸ್ತೀನಿ ಅಷ್ಟೇ. ಹೇಳ್ದಷ್ಟು ಮಾಡು. ಮದುವೆ ಆಗ್ತಿರೋದು ಯಾರು? ಕರೆಕ್ಟಾಗಿ 10:40ಕ್ಕೆ ನಮ್ಮ ಅಳಿಯಂದ್ರು ನನ್ನ ಮಗಳ ಕೈಗೆ ಉಂಗುರ ತೊಡಿಸ್ತಾರೆ ಅಷ್ಟೇ. ಆಯ್ತು ಬಿಡು, ಹಾಗೆ ಮಾಡಿದ್ರೆ ಆಯ್ತು. ಅಷ್ಟು ಮಾಡು. ಮೂರ್ತಿ, ಮತ್ತೇನೋ ನಿಂದು? ನೀನು ಹೇಳ್ದಂಗೆಲ್ಲ ನಾನು ಕೇಳಬೇಕು. ನಿನ್ನೆಯಿಂದ ಕೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ ನೀನು. ಏನೋ ನಿನ್ನ ಪ್ರಶ್ನೆ ಅದು? ಪ್ರಪಂಚದಲ್ಲಿ ಗಂಡ್ಯಾರು ಅಂತ ತಿಳಿದಲೆ ನಿಶ್ಚಿತಾರ್ಥ ಮಾಡ್ತಿರೋ ಪುರೋಹಿತ ನಾನೇ ಕಣೋ. ಯಾರು ಗಂಡು ಮೂರ್ತಿ? ಗೊತ್ತಾಗುತ್ತೆ, ತಡ್ಕೊಳಯ್ಯ. ಏನ್ ಕಾಲ ಬಂತಯ್ಯ. ಅಲ್ಲ, ನೀನ್ ಇನ್ಸ್ಪೆಕ್ಟರ್ ಕುಮಾರ್ ಬರೋ ಮೊದಲು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡ್ತೀಯ ಸರಿ, ಹಾಗಂದ್ ಮಾತ್ರಕ್ಕೆ ಮದ್ವೆ ಆದ್ ಲೆಕ್ಕನಾ? ಪ್ರಮೋದಿನಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಉಂಗುರಕ್ಕೂ ತಾಳಿಗೂ ತುಂಬ ವ್ಯತ್ಯಾಸ ಇರಲ್ಲ. ನಾನು ಅವಳು ಮದುವೆ ಆಗ್ತಾ ಇದ್ದೀನಂತ ಊರವ್ರ ಕಿವಿಗೆ ಬಿತ್ತು ಅಂದರೆ, ಆಮೇಲೆ ನಾನು ಮದುವೆ ಆಗಿಲ್ಲ ಅಂದ್ರೂ ಮಿನಿಮಮ್ 10 ವರ್ಷ ಯಾರೂ ಅವಳನ್ನ ಮದುವೆ ಆಗಕ್ಕೆ ಬರಲ್ಲ. ಒಂದ್ಸತಿ ಎಂಗೇಜ್ಮೆಂಟ್ ಆದರೆ 3/4 ಭಾಗ ಮದುವೆ ಆದಂತೆ. ಆಮೇಲೆ ಅವಳು ನನ್ನ ಕೈ ಲಾಕ್ ಆದಂತೆ. ನೀನು ಅವಳನ್ನ ಮದುವೆ ಆಗೋದ್ರಲ್ಲಿ ಸಕ್ಸಸ್ ಆಗ್ಬಿಡ್ಬೋದು, ಆದ್ರೆ ಆ ಇನ್ಸ್ಪೆಕ್ಟರ್ ಬಂದು ಊರವ್ರ ಮುಂದೆ ಎಲ್ಲ ನಿನ್ನ ಅರೆಸ್ಟ್ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಆಮೇಲೆ ಮೇಘ್ ನನ್ನ ಮದುವೆ ಆದ್ರೆಷ್ಟು ಬಿಟ್ರೆಷ್ಟು ನಿನ್ ಬಂಡವಾಳ ಎಲ್ಲ ಬೈಲಿಗೆ ಬಂದ್ಬಿಟ್ಟಿರುತ್ತೆ. ಈ ವಿಕ್ರಮ್ ಸಿಂಹನ ಅರೆಸ್ಟ್ ಮಾಡೋಕ್ಕೆ ಇನ್ನೂ ಡಿಪಾರ್ಟ್ಮೆಂಟಲ್ಲಿ ಯಾರೂ ಹುಟ್ಟಿಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತು, ನಡಿ. ಲಲ್ಲ, ಯಾಕಪ್ಪ ಹಿಂಗ್ ನಿಂತಿದ್ಯಾ? ಮನೆ ತುಂಬಾ ಮೊಲದ ತರ ಓಡಾಡ್ತಿದ್ದೆ, ಇವಾಗ ಯಾಕೆ ಹಿಂಗ್ ನಿಂತಿದ್ಯಾ? ಏನಾದ್ರೂ ಕಳ್ಕೊಂಡ್ಯಾ? ಏನೂ ಇಲ್ಲ, ಹೋಗೆ. ಏನೂ ಇಲ್ಲ ಅಂತ್ಯಾ? ಮತ್ತೆ ಹಿಂಗೆ ನಿಂತಿರೋದು? ಏನೂ ಇಲ್ಲ, ಹೋಗೆ. ನನ್ನ ತಲೆ ತಿನ್ಬೇಡ. ನೀನೇನಾದ್ರೂ ಕೇಳಿದ್ರೆ ಬೋನಕ್ ಸಿಕ್ಕಿರೋ ಇಲ್ಲಿ ಮರಿ ತರ ಆಡ್ತೀಯಾ? ಏನಾದ್ರೂ ಮಾಡ್ಕೊ ಹೋಗು. ಅಯ್ಯೋ ದೇವ್ರೆ, ನಿನ್ನೆ ತಾನೆ ಎಂಗೇಜ್ಮೆಂಟ್ಗೆ ಅಂತ 50,000 ರೂಪಾಯಿ ಕೊಟ್ಟು ತಂದಿದ್ದೆ ಉಂಗುರ. ಎಲ್ಲೋ ಕೈ ತಪ್ಪಿಟ್ಬಿಟ್ಟಿದ್ದೀನಿ.
ಹಾಳೋಗಿದೆ, ಸಿಗ್ತಾ ಇಲ್ಲ. ಒಳ್ಳೆ ನರಸಿಂಹ, ಆದಷ್ಟು ಬೇಗ ಉಂಗುರ ಸಿಗೋ ಹಾಗೆ ಮಾಡೋ. ಮತ್ತ್ಯಾಕೆ ಬಂದೆ? ಒಳಗೆ ಏನು ಕೆಲಸ ಇದೆ ನೋಡೋಗೆ. ನೋಡು, ನೀನೇನೋ ಟೆನ್ಷನ್ ಇದೆಯಾ, ಅದೇನು ಅಂತ ಮೊದಲು ಹೇಳು. ಇವಳಿಗೆ ಹೇಳಿದ್ರೆ ಟೆನ್ಷನ್ ಮಾಡ್ಕೊಂಡು ಎಲ್ರಿಗೂ ಹೇಳ್ಬಿಡ್ತಾಳೆ. ಉಂಗುರ ಸಿಕ್ಕಿದ್ಮೇಲೆ ಹೇಳಿದ್ರಾಯ್ತು. ಅಪ್ಪ, ಏನು ಇಲ್ಲ, ಹೋಗು ಅಂತ ಹೇಳಿದ್ನಲ್ಲೇ. ನೀನೇನೋ ಟೆನ್ಷನ್ ಇದೆಯಾ, ಏನು ಅಂತ ಮೊದಲು ಹೇಳು. ಏನು ಇಲ್ಲ, ಹೋಗ್ತೀಯಾ? ನಿನ್ ಕರ್ಮ, ಏನಾದ್ರೂ ಮಾಡ್ಕೊ. ಶಂಕರ, ಬಾಯಿಲಿ. ಮೇಡಮ್, ಅಣ್ಣ ಹತ್ಗೆ ಗಾಡಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಮಾತಾಡ್ಕೋತಾ ಇದ್ರು? ಎಲ್ಲೋದ್ರು ಅಂತ ಗೊತ್ತಿಲ್ಲ ಮೇಡಮ್. ಈ ನಾಟಕಗಳೆಲ್ಲ ನನ್ನ ಹತ್ರ ಬೇಕಾಗಿಲ್ಲ. ನೀನು ಬರೀ ಗೇಟ್ ಕಾಯೋನಲ್ಲ, ನಮ್ಮನೇಲಿರೋ ಎಲ್ಲಾರನ್ನೂ ಕಾಯ್ತೀಯ ನೀನು. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೇಳು. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಮೇಡಮ್. ನೀನು ಇವತ್ತು ನಿನ್ನೆ ನಮ್ಮನೆಗೆ ಬಂದಿರೋನಲ್ಲ. ಯಾರು ನಿನಗೇನು ಹೇಳದೇ ಇದ್ರು ಎಲ್ಲ ನೀನೇ ಕೇಳಿಸ್ಕೊಂಡಿರ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಅವ್ರು ಎಲ್ಲಿಗೆ ಹೋದ್ರು? ಅದು ಯೋಚನೆ ಮಾಡು. ನೀನು ನಿಜ ಹೇಳಲಿಲ್ಲ ಅಂದರೆ ಈ ತಿಂಗಳೇ ನಿನಗೆ ಈ ಮನೇಲಿ ಕಡೆ ಕೆಲಸ, ಸಂಬಳ ಕೊಟ್ಟು ಕಳಿಸ್ತಾ ಇರ್ತೀನಿ. ನಿನ್ನ ಮೇಲೆ ತಪ್ಪಾಪಾದನೆ ಹೊರಿಸ್ತೀನಿ. ಅವ್ರು ನಿನ್ನ ಮನೆಯಿಂದ ಒದ್ದು ಹೊರಗಾಕೋ ಹಾಗೆ ಮಾಡ್ತೀನಿ. ಹೇಳು, ಕೆಲಸ ಕಳ್ಕೊತೀಯೋ ಇಲ್ಲ ಅವ್ರು ಎಲ್ಲಿಗೆ ಹೋದ್ರು ಅಂತ ಹೇಳ್ತೀಯೋ? ಮನೇಲಿ ಕಳ್ತನ ಮಾಡ್ತಾ ಇದ್ದಾಗ ಸಿಕ್ಕಾಕೊಂಡೆ ಅಂತ ಹೇಳಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿಸ್ತೀನಿ. ಮೇಡಮ್, ಹಾಗೆಲ್ಲ ಮಾಡಬೇಡಿ ಮೇಡಮ್. ಮನೇಲಿ ಎಲ್ಲರೂ ನನ್ನೇ ನಂಬ್ಕೊಂಡಿದ್ದಾರೆ. ಅಷ್ಟೊಂದು ಮುಚ್ಚಿಡ್ತಾ ಇದೆಯಾ? ಈಗಲಾರು ಹೇಳು ಯಾರು ಅಂತ. ಅದನ್ನ ನಾನು ನನ್ನ ಬಾಯಲ್ಲಿ ಹೇಳಿದ್ರೆ ನೀವೆಲ್ಲ ನಂಬಲ್ಲ. 10 ನಿಮಿಷ ಕಾಯ್ತಾ ಇರು, ಅವರೇ ಬರ್ತಾರೆ ನೋಡುವಂತೆ. ಬಾಳೆ ಕಂದು ಒಸಿ ಸರಿಯಾಗಿ ಕೊಟ್ಟು ಅವ್ರು ಬಂದ ತಕ್ಕ ಬಿದ್ದೋಗ್ಬಿಡ್ಬಾರ್ದು. ಚಂದ್ರ, ಎಲ್ಲಿ ಬಾಳೆ? ಅಯ್ಯೋ, ನಿನಗೆ ಹೇಳ್ದೆ ನೋಡ್ ನಾನು. ಲವ್ ಫಸ್ಟ್ ರ್ಯಾಂಕ್ ರಾಜು, ಬೇಗ ರಂಗೋಲಿ ಯಾಕೆ ಮುಗಿಸು, ಗಂಡು ಬರೋ ಟೈಮ್ ಆಯ್ತು. ನೀನೇನೇ ಮಾಡ್ತಿದ್ಯಾ ಸೋಂಬೇರಿ? ಇವತ್ತು ನಿಮ್ಮ ಅಕ್ಕನ ಎಂಗೇಜ್ಮೆಂಟು ಗೊತ್ತಿಲ್ವೇನೆ? ಬೆಳಗ್ಗೆ ಕಾಮಿಡಿ ಮಾಡ್ತಾ ಇದ್ಯಾ? ಏನೇ ಕಾಮಿಡಿ ಗಿಮಿಡಿ ಅನ್ಕೊಂಡು ನೀನು ಈಗ ಎದ್ದು ಬರ್ತಾ ಇದ್ಯಾ? ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಹೋಗು. ನೀನೇನಪ್ಪ ಒಳ್ಳೆ 6 ತಿಂಗಳು ಹುಡ್ದೋ ನಂಗೆ ಆಡ್ತಿದ್ಯಾ? ಇನ್ನೂ ಟೈಮ್ ಇದೆ, ರೆಡಿ ಆಗ್ತೀನಿ. ಗಂಡು ಬರೋ ಹೊತ್ತಾಯ್ತು ಕಣೆ. ಅವ್ರು ಬರೋಷ್ಟರಲ್ಲಿ ಯಾವ ಕೆಲಸನೂ ಬಾಕಿ ಇರಬಾರ್ದು. ನಿಮ್ಮ ಅಕ್ಕ ರೆಡಿ ಆದ್ಲಾ? ಇನ್ನೊಂದು ಸ್ವಲ್ಪ ಆಗ್ಬೋದು ಅವಳ್ದು. ಅಯ್ಯಯ್ಯೋ, ಅವಳನ್ನ ಬಿಟ್ರೆ ಅಷ್ಟೇ. ನೀನು ಹೋಗು, ಸ್ನಾನ ಮಾಡ್ಕೊಂಡು ಬಾ. ಅವಳನ್ನ ನೋಡ್ತೀನಿ. ಮೇಘನಾ, ನೀನ್ ರೆಡಿನಾ? ಹ್ಞೂ ಅಪ್ಪ. ಹೊಸ ಸೀರೆ ತಾನೇ ಉಟ್ಕೊಂಡಿರೋದು? ಇದನ್ನ ಹುಡ್ಕಕ್ಕೆ ಪೇಟೆನಲ್ಲಿ 7 ಅಂಗಡಿ ಹುಡುಕಿದೀನಿ. ಹೇಳೋ, ನಿನ್ಗೇನಾದ್ರೂ ಬೇಕಾದರೆ, ನೀನೇನಾದ್ರೂ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೊ. ನಿಮ್ಮಪ್ಪ ನಾನು ಸ್ವಲ್ಪ ಮುಂಗೋಪ, ಎಡಬಟ್ಟು. 1 ನಿಮಿಷ ನನ್ನ ಜೊತೆ ಬಾಯ್ಲಿ ಬಾ. ನೋಡೆ, ಕೊನೆಗೂ ನಿನ್ನ ಮಗಳಿಗೆ ಮದುವೆ ಮಾಡಿಸ್ತಾ ಇದ್ದೀನಿ. ಯಾರ ಜೊತೆ ಅನ್ಕೊಂಡೆ? MLA ವಿಕ್ರಮ್ ಸಿಂಹ ಸಾಹೇಬ್ರ ಜೊತೆ. ರಾಜ್ಕುಮಾರ ಕಣೆ ಅವ್ನು ನೋಡಕ್ಕೆ. ಇವಳು ಅಷ್ಟೇ, ಇಂಥರ ಸ್ವಲ್ಪ ಮಂಡು. ಅಂತೂ ಇಂತೂ ಹೇಗೋ ಮಾಡಿ ಎಲ್ಲ ಒಪ್ಸಿದ್ದೀನಿ. ತುಂಬಾ ದೊಡ್ಡ ಸಂಬಂಧ. ನೀನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಯೋ ಏನೋ. ನಾಳೆ ನಿನ್ ಗಂಡನ್ನ ನಾರಾಯಣಪಟ್ಟಣ ಜನ ಎಲ್ಲ ಕೊಂಡಾಡ್ತಾರೆ ಕಣೆ. ರಾಜಕಾರಣಿಗಳ ಬೀಗ ನಾನು. ನಾಳೆಯಿಂದ ವೈಟ್ ಅಂಡ್ ವೈಟ್ ಹಾಕೊಂಡು ಬೀಗದೆ. ಅಪ್ಪ, ಏನಾಯ್ತಪ್ಪ? ಏನಿಲ್ಲ ಕಣೆ, ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಆನಂದ ಬಾಷ್ಪ ಅಂದ್ರೆ ಇದೇ ಅನ್ಸುತ್ತೆ. ಜೀವನದಲ್ಲಿ ಇದೇ ಮೊದಲು.
ನನ್ನ ಕಣ್ಣೀರಿಂದ ನಾನೇ ನೋಡ್ತಾ ಇರೋದು. ಬಾ ರೆಡಿಯಾಗು ನೀನು. ಅಕ್ಕ, ಈ ನಿನ್ನ ತಂಗಿ ನಿನಗಾಗಿರೋ ಅನ್ಯಾಯನ ಮರೆತು ತನ್ನ ಪಾಡಕ್ಕೆ ತಾನು ಸಂಭ್ರಮದಲ್ಲಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಅನ್ಕೋಬೇಡ. ನನ್ನ ಮದುವೆ ಆಗಷ್ಟರಲ್ಲಿ ಆ ಕ್ರಿಮಿನಲ್ ಸಿಕ್ಕೇ ಸಿಗ್ತಾನೆ ಅಂತ ಇನ್ಸ್ಪೆಕ್ಟರ್ ಭರವಸೆ ಕೊಟ್ಟಿದ್ದಾರೆ. ವಿಕ್ರಮ್ ಸಿಂಹ ಸಾಹೇಬರು ಅದನ್ನೇ ಹೇಳಿದ್ದಾರೆ. ನಾನು ನಿನ್ನನ್ನಾಗಲಿ ನಿನಗಾಗಿರೋ ಅನ್ಯಾಯನಾಗಲಿ ಮರ್ತಿಲ್ಲ ಅಕ್ಕ. ನಿನ್ನ ಸಾವಿಗೆ ಬೆಲೆ ತರಬೇಕು, ಹಾಗೆ ಮಾಡೇ ಮಾಡ್ತೀನಿ. ನಾನು ಮದುವೆ ಆಗ್ತಿರೋ ಹುಡುಗ ನನಗಿಷ್ಟ ಆದ ಅಲ್ವಾ? ನೀನೀಗಿದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ? ನೀನಿಲ್ಲೇ ಎಲ್ಲೋ ಇದೆಯಾ ಅಂತ ಫೀಲ್ ಮಾಡ್ಕೋತೀನಿ. ನೀನೆಲ್ಲೇ ಇದ್ರೂ ನನ್ನ ನಿಶ್ಚಿತಾರ್ಥನ ನನ್ನ ಮದುವೆನ ನೋಡಿ ನನ್ನನ್ನು ಹರಿಸು. ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿದೆ ಅಂತ ತಿಳ್ಕೊತೀನಿ. ಇದೇನಕ್ಕ ಅಪ್ಶಕನ? ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನ? ನಾನು ಮದುವೆ ಆಗ್ತಿರೋದು ನಿನಗಿಷ್ಟ ಇಲ್ವಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಕ್ಕ? ಯಾಕೆ ದೀಪ ಹಾರೋಯ್ತು? ಅಷ್ಟು ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳಿಕ್ ಮುಂದೆ ಬಂದಿದ್ದಾರೆ ಅಂತ ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಇಲ್ಲ?